ಮೀಸೆತಿರುವುದೇ ಪೊಗರುವುದು ಮಿಡಿ ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ. ಸೆಕೆಂಡ್ ಇಯರ್ ಅಲ್ಲಿ ಅರ್ಥ ಆಗೋಯ್ತು, ಇಲ್ಲಪ್ಪ ನನ್ಗಿದು 9 to 6 ಜಾಬ್ ನನಗ್ ಸರಿ ಹೋಗಲ್ಲ, ನಮಗ್ ಸುಮ್ನೆ ಕೂರಕ್ ಬಿಡಲ್ಲ, ಅದನ್ನ ಏನೋ ಒಂದ್ ಮಾಡ್ತಾ ಇರ್ಬೇಕು ಅಂತ. ಸಿಂಗರ್ಸ್ಗೆ ಕೆಲವೊಂದು ಹಾಡುಗಳು ಸಿಗೋದೇ ಸಿಕ್ಕಾಪಡೆ ಕಷ್ಟ. ನಿಮಗೆ ದರ್ಶನ್ ಸಿನಿಮಾದ ಒಂದು ಆ ಸಾಂಗ್ ಹಾಡಕ್ ಬಂದಾಗ ಫಸ್ಟ್ ಟೈಮ್ ಸ್ಟಾರು ನನಗೆ ಒಂದು ಅವಕಾಶ ಸಿಕ್ತು, ಆ ಟೈಮ್ ಹೆಂಗಿತ್ತು ಎಕ್ಸೈಟ್ಮೆಂಟ್? ಬಟ್ ಅದೇನಾಗತ್ತೆ ಗೊತ್ತಾ, ಅದಕ್ಕೆ ಹೋಗಕ್ಕಿಂತ ಮುಂಚೆ ಒಂದ್ ಇರತ್ತಲ್ಲ, ತಳಮಳ ಇರತ್ತಲ್ಲ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು, ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು, ತಾಯಿಯ ಕೂಗಿಗೆ ಬಂದೆನು ಇಲ್ಲಿಗೆ. ಅನಿರುದ್ಧ ಅವರೇ ಇತ್ತೀಚೆಗೆ ಒಂದಷ್ಟು ಹಾಡುಗಳನ್ನು ಕೇಳ್ಕೊಂಡ್ ಬಂದಾಗ ಅಲ್ಲಿ ಅನಿರುದ್ಧ ಅವರ ಧ್ವನಿ ಕೇಳ್ತಾ ಹೋಗುತ್ತೆ. ಅಂದ್ರೆ ಎಲ್ಲಿ ಯಾವ್ದೇ ಒಂದು FM ಅಲ್ಲಿ ಆಗಿರ್ಬೋದು ಅಥವಾ ಯಾವ್ದೇ ಒಂದು ಬಸ್ ಅಲ್ಲಿ ಆಗಿರ್ಬೋದು ಹೋಗ್ತಾ ಇದ್ರೆ ಒಂದೊಂದು ಕನ್ನಡ ಹಾಡು ಬರ್ತಾ ಇದೆ ಅಂದ್ರೆ ಒಂದು ಹಾಡಲ್ಲಿ ನಮ್ಮ ಅನಿರುದ್ಧ ಶಾಸ್ತ್ರಿ ಅವ್ರ ಧ್ವನಿ ಇರ್ತದೆ. ಓಕೆ, ನಿಮ್ಗೆ ಹಾಡೋದೇ ಪ್ಯಾಷನ್, ಹಂಗಾಗಿ ನೀವು ಚಿಕ್ಕ ವಯಸ್ಸಿಂದ ಹಾಡ್ತಾ ಹಾಡ್ತಾ ಬಂದಂತವ್ರು. ಸೊ ನನಗೆ ಒಂದ್ ಪ್ರಶ್ನೆ, ನಿಮ್ಮನ್ನ ಗಾಯಕರು ಅನ್ಬೇಕಾ, ಸಂಗೀತ ನಿರ್ದೇಶಕರು ಅನ್ಬೇಕಾ, ಅಥವಾ ನಟ ಅನ್ಬೇಕಾ? ಇಲ್ಲ ಸರ್, ಅದು ನನಗೆ ಹೆಂಗೆ ಅಂದರೆ ಬೇಸಿಕಲಿ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಸಂಗೀತದಲ್ಲಿ. ಸೊ ಚಿಕ್ಕ ವಯಸ್ಸಲ್ಲಿ ನಾನು ಹಾಡಕ್ಕೆ ಶುರು ಮಾಡಿದ್ದನ್ನು ನೋಡಿ ನಮ್ಮ ತಂದೆ ತಾಯಿ ಸಾಕಷ್ಟು ಪ್ರೋತ್ಸಾಹ ಕೊಟ್ಟು ಸಿಂಗಿಂಗ್ ಕ್ಲಾಸಸ್ಗೆ ಹಾಕಿದ್ರು. ಸೊ ಅಲ್ಲಿಂದ ಏನಾಯ್ತು ಅಂದರೆ ಚಿಕ್ಕ ವಯಸ್ಸಲ್ಲಿ ಅದು ಹಾಬಿ ಥರ ಇದ್ದಿದ್ದು. ಅವಾಗ ತುಂಬ ಚೂಟಿಯಾಗಿದ್ದೆ, ತುಂಬ ಚುರುಕಾಗಿದ್ದೆ. ಹಂಸಲೇಖ ಸರ್ ನನ್ನ ನೋಡ್ಬಿಟ್ಟು ಇವ್ನು ಆ್ಯಕ್ಟಿಂಗ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ರಾಕ್ಷಸ ಅನ್ನೋ ಸಿನಿಮಾಗೆ ಅವರು ರೆಫರ್ ಮಾಡಿದ್ರು ಹಂಸಲೇಖ ಸರ್. ಅವಾಗ ಅವ್ರ ಸಮ್ಮರ್ ಕ್ಯಾಂಪಲ್ಲಿದ್ದೆ, ಅಲ್ಲಿ ಆಡಿಷನ್ಗೆ ಬಂದಿದ್ರು. ಸೊ ಯಾರು ಬೇಡ ಇವನ್ನ ತಗೊಳ್ಳಿ, ಇವ್ನು ಸಕಲ ಮಾಡ್ತಾನೆ ಅಂದ್ಬಿಟ್ಟು ರೆಫರ್ ಮಾಡಿ ಕಳಿಸಿದ್ರು. ಅದು ಹಾಗೆ ಶುರುವಾಗಿತ್ತು ಸರ್ ಆ್ಯಕ್ಟಿಂಗ್ ಅನ್ನೋದು. ಅಂದರೆ ಅದು ನಾನು ಆ್ಯಕ್ಟ್ರಾಗಿ ಬರಬೇಕು ಅಥವಾ ಆ ಥರದ್ದೇನೂ ಇರಲಿಲ್ಲ, ಬಟ್ ಸಂಗೀತದಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಕಲಿಬೇಕು, ಹಾಡಬೇಕು ಅನ್ನೋದು ಚಿಕ್ಕ ವಯಸ್ಸಿಂದನೂ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅದು ಹಾಗೆ ಆಗ್ತಾ ಆಗ್ತಾ ಅದು ಆ್ಯಂಕರಿಂಗ್ಗೆ ಶಿಫ್ಟ್ ಆಯಿತು. ಒಂದಷ್ಟು ರಿಯಾಲಿಟಿ ಶೋಸ್ ಆ್ಯಂಕರಿಂಗ್ ಮಾಡಿದೆ. ಅದಾದಮೇಲೆ ಮತ್ತೆ ಏನೋ ನಾನು ಸ್ಟಡೀಸ್ಗೋಸ್ಕರ ಒಂದಷ್ಟು ಬ್ರೇಕ್ ತಗೊಂಡೆ. ಬಟ್ ಅದಾದ್ಮೇಲೆ ಇಂಜಿನಿಯರಿಂಗ್ ಮಾಡಿದೆ. ಸೆಕೆಂಡ್ ಇಯರಲ್ಲಿ ಅರ್ಥ ಆಗೋಯ್ತು, ಇಲ್ಲಪ್ಪ ನನಗಿದು 9 to 6 ಜಾಬ್ ನನಗೆ ಸರಿ ಹೋಗಲ್ಲ. ಅದು ಎಷ್ಟೇ ಏನೇ ಹೇಳಿದ್ರೇನು ಕಲೆ ಅನ್ನೋದೊಂದು ಸೆಳೆತ ಸರ್ ಅದು. ಸೊ ಅದು ನಮಗೆ ಸುಮ್ಮನೆ ಕೂರಕ್ಕೆ ಬಿಡಲ್ಲ, ಅದನ್ನ ಏನೋ ಒಂದು ಮಾಡ್ತಾ ಇರಬೇಕು ಅಂತ. ಸೊ ನಾನು ನಮ್ಮ ಕಾಲೇಜಲ್ಲೂ ಅಷ್ಟೇ ಕಲ್ಚರಲಿ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿದ್ದೆ. ಅಂದರೆ ಈ ಆ್ಯನ್ಯುವಲ್ ಫೆಸ್ಟ್ಸ್ ಎಲ್ಲ ಮಾಡ್ತೀವಲ್ಲ, ಸೊ ಆ ಥರದ್ರಲ್ಲಿ ನಾನು ಕಲ್ಚರಲ್ ಕೋಆರ್ಡಿನೇಟರ್ ಆಗಿದ್ದೆ. ಸೊ ಸಾಕಷ್ಟು ಅದರಲ್ಲಿ ಒಡನಾಟ ಜಾಸ್ತಿ ಇತ್ತು. ಸರಿ ಆಯಿತು, ನಾನು ತಿರ್ಗಾ ವಾಪಸ್ ನಮ್ಮ ಏನೋ ಸಿಂಗಿಂಗ್ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ನನ್ಗೇನೇ ಇದ್ರೂ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇರಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು. ಸರಿ ಹಾಗೆ ಸಿಂಗಿಂಗ್ ಸ್ಟಾರ್ಟ್ ಮಾಡಿದೆ. ನನಗೇನು ಅಂದರೆ ಚಿಕ್ಕ ವಯಸ್ಸಿಂದನೂ ನನಗೆ ನನ್ನ ಎಕ್ಸ್ಪ್ಲೋರ್ ಮಾಡ್ಕೊಳಕ್ಕೆ ತುಂಬ ಇಷ್ಟ. ಅಂದರೆ ಒಂದರಲ್ಲೇ ಅದಕ್ಕೆ ಬದ್ಧವಾಗಿ ನಾನು ಇಷ್ಟೇ ಮಾಡಬೇಕು ಆ ಥರ ಬೌಂಡ್ರೀಸ್ ಹಾಕ್ಕೊಳಕ್ಕೆ ನಂಗೆ ಇಷ್ಟ ಅಲ್ಲ. ಸೊ ಇದು ಮಾಡ್ಬೋದಾ, ಇದು ಮಾಡ್ಬೋದಾ, ಅದು ವರ್ಕ್ ಆಗತ್ತೆ ಅಂದರೆ ವೆಲ್ ಆ್ಯಂಡ್ ಗುಡ್, ವೈ ನಾಟ್ ಟ್ರೈ ಇಟ್ ಅನ್ನೋದು ನಂದೊಂದು ಅನಿಸಿಕೆ. ಸರಿ ಹಾಗೆ ಟ್ರೈ ಮಾಡ್ತಾ ಮಾಡ್ತಾ ಸಾಹಿತ್ಯ ಟ್ರೈ ಮಾಡಿದೆ. ಈಗ ಸಂಗೀತನೂ ಟ್ರೈ ಮಾಡ್ತಾರೆ, ಅಂದರೆ ಸಂಗೀತ ಸಂಯೋಜನೆ. ಸೊ ಅದೊಂಥರ ನಡೀತಾ ಇದೆ. ಈಸಿ ಅಂದರೆ ಒಂದಕ್ಕೊಂದಕ್ಕೆ ರಿಲೇಟ್ ಆಗಿರೋದ್ರಿಂದ ನನಗೆ ಈಸಿ ಆಗುತ್ತೆ ಸರ್. ಸೊ ಅದೇನದು ಫಸ್ಟ್ ನೀವು ಹಾಡ್ತಾ ಬಂದ್ರಿ ಎಲ್ಲ ಆದಾಗ ಫಸ್ಟ್ ಅವಕಾಶ ಸಿಗುತ್ತೆ ಸಿನಿಮಾಗೆ. ಆ ಅವಕಾಶ ಸಿಕ್ಕಿದ ಹಾಡು ಯಾವುದು? ಆ ಹಾಡು ನಿಮ್ಗೆ ಎಷ್ಟು ಜನಪ್ರಿಯತೆ ತಂದು? ಅಂದರೆ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ನನಗೆ ಸಿನಿಮಾ ಅಂತ ಅವಕಾಶ ಬಂದಿದ್ದು ಹಂಸಲೇಖ ಸರಿಂದ ಹಾಡೋದಕ್ಕೆ ಕೂಡ. ತುತ್ತೂರಿ ಅನ್ನೋ ಒಂದು ಮಕ್ಕಳ ಸಿನಿಮಾ ಬಂದಿತ್ತು, ಅದರಲ್ಲಿ ನಾನು ಆ್ಯಕ್ಟ್ ಕೂಡ ಮಾಡಿದ್ದೆ. 5 ಹಾಡುಗಳನ್ನ ಹಾಡಿದ್ದೆ. ಸೊ ಫಸ್ಟ್ ಟೈಮ್ ಅದು. ಬಟ್ ಫಸ್ಟ್ ರೆಕಾರ್ಡ್ ಮಾಡಿದ್ದು ನಾನು ಹಂಸಲೇಖ ಸರ್ ಸ್ಟುಡಿಯೋಲ್ಲೇ. ಬಟ್ ಒಂದು ಕ್ಯಾಸೆಟ್ಗೆ ಒಂದು ಆಲ್ಬಮ್ ಥರ ಅವಾಗ ಮಾಡಿದ್ರು. ವಿ ಶ್ರೀಧರ್ ಸಂಭ್ರಮ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಅದಕ್ಕೆ. ಮಕ್ಕಳಿಂದ ಮಕ್ಕಳಿಗಾಗಿ ಗಣೇಶ ಅಂದ್ಬಿಟ್ಟು ಗಣೇಶನ್ ಬಗ್ಗೆ ಒಂದಷ್ಟು ಹಾಡುಗಳು. ಸೊ ಅದು ಅವಾಗ ತಿರ್ಗಾ ಮತ್ತೆ ನಾನು ಈಗ ಇಂಜಿನಿಯರಿಂಗ್ ಮುಗಿಸಿ ಬಂದ ಮೇಲೆ ನನಗೆ ಫಸ್ಟು ಆಪರ್ಚುನಿಟಿ ಕೊಟ್ಟಿದ್ದು ಎಮಿಲ್ ಅವರು, ಮ್ಯೂಸಿಕ್ ಡೈರೆಕ್ಟರ್ ಎಮಿಲ್ ಅವರು, ನಮ್ಮ ಜಿಂಕೆ ಮರಿನ ಎಲ್ಲ ಮಾಡಿದಾರಲ್ಲ ಅವ್ರದ್ದು ಒಂದು ಧೈರ್ಯಂ ಅಂತ ಒಂದು ಸಿನಿಮಾ ಬಂತು, ಅಜಯ್ ರಾವ್ ಅವ್ರದ್ದು.
ಸೊ ಆ ಸಿನಿಮಾಲಿ ನನಗೆ ಮೊದಲು ಅವರು ಹಾಡಿಸಿದ್ದು, ಕಮರ್ಷಿಯಲ್ ಸಿನಿಮಾ. ಕಮರ್ಷಿಯಲ್ ಸಿನಿಮಾಗೆ ಅವರು ಹಾಡಿಸಿದ್ದು. ಅದಕ್ಕೆ ಮುಂಚೆ ನನಗೆ ಫಸ್ಟ್ ಸೀರಿಯಲ್ ಅಲ್ಲಿ ಕೊಟ್ಟಿದ್ದು ವಿ ಮನೋಹರ್ ಸರ್. ಆಗ ಒಂದು ಅಸಾಧ್ಯ ಅಳಿಯಂದ್ರು ಅಂತ ಒಂದು ಸೀರಿಯಲ್ ಬಂದಿತ್ತು. ಸೊ ಅದರಲ್ಲಿ ಹಾಡಿಸಿದ್ರು, ಇದು ಟೈಟಲ್ ಟ್ರ್ಯಾಕ್ ಅದಕ್ಕೆ. ಆಮೇಲೆ ಅದಾದ್ಮೇಲೆ ನನಗೆ ದೊಡ್ಡ ಬ್ರೇಕ್ ಅಂತ ಸಿಕ್ಕಿದ್ದು ಅಂದರೆ ತುಂಬ ಜನರ ಮೆಚ್ಚುಗೆ ಸಿಕ್ಕಿದ್ದು ಅಂಬಿ ನಿಂಗ್ ವಯಸ್ಸಾಯಿತು, ಅರ್ಜುನ್ ಸರ್ ಮ್ಯೂಸಿಕ್ಕು. ಸೊ ಅವರು ನನಗೆ ಅದರಲ್ಲಿ ಆಪರ್ಚುನಿಟಿ ಕೊಟ್ಟರು. ಸೊ ಹಾಗಾಗಿ ಅದರಲ್ಲಿ ಅಂಬರೀಷ್ ಸರ್ದು ಒಂದು ಮಾಂಟೇಜ್ ಸಾಂಗ್ ಬರುತ್ತೆ ಸೆಕೆಂಡ್ ಹಾಫಲ್ಲಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲವ್ ಟ್ರ್ಯಾಕ್, ಲವ್ ಮಾಂಟೇಜ್ ಸಾಂಗು. ಸೊ ಅದನ್ನು ಹಾಡೋ ಆಪರ್ಚುನಿಟಿ ಕೊಟ್ಟರು. ಸೊ ಅದ್ರ ನಂತರ ಅಗೇನ್ ಅರ್ಜುನ್ ಸರ್ರೇ ಏನೋ ನಮ್ಮ ದರ್ಶನ್ ಸರ್ ಸಿನಿಮಾಗೆ ರಾಬರ್ಟ್ ಬಾಬಾ ನಾರಡಿ ಟೈಟಲ್ ಟ್ರ್ಯಾಕ್ ಕೊಟ್ಟರು. ಅಲ್ಲಿಂದ ಅದ್ರ ನೆಕ್ಸ್ಟ್ ಇದಕ್ಕೆ ತಗೊಂಡೋಗಿದ್ದು, ನೆಕ್ಸ್ಟ್ ಸ್ಟೆಪ್ಪಿಗೆ ತಗೊಂಡೋಗಿದ್ದು ಹರಿ ಸರ್. ಸೊ ಅವ್ರೆಂಥ ಲೆಜೆಂಡು ಅದು ಎಲ್ಲರಿಗೂ ಗೊತ್ತಿದೆ. ಅವ್ರ ಸಿನಿಮಾಲಿ ಹಾಡೋದೇ ಒಂಥರ ನಮಗೆ ಒಂಥರ ಏನೋ ಪುಣ್ಯ ಅದು. ಸೊ ಹಾಗಾಗಿ ಅವರು ಕಾಟೇರ, ಕ್ರಾಂತಿ ಇದರಲ್ಲಿ ಮತ್ತೆ ದರ್ಶನ್ ಸರ್ಗೋಸ್ಕರ ಹಾಡೋದಕ್ಕೆ ಅವಕಾಶ ಕೊಟ್ಟರು. ಸಿನಿಮಾದಲ್ಲಿ ಹಾಡು ನಿರಂತರವಾಗಿ ಯಾವಾಗ ಬಾಬಾ ನಾರಡಿ ಸೂಪರ್ ಹಿಟ್ ಆಯ್ತು. ದರ್ಶನ್ ಫ್ಯಾನ್ಸ್ ಕೂಡ ನಿಮ್ಮ ಧ್ವನಿನ ಇಷ್ಟಪಟ್ಟು ಎಲ್ಲಾ ಕಡೆ ಅದನ್ನ ಹಾಡ್ಕೊಂಡು ಗುಣಗಕ್ಕೆ ಶುರು ಮಾಡೋದು. ಸೊ ಅದಾದ್ಮೇಲೆ ಮತ್ತೆ ನಿಮಗೆ ಫಿಕ್ಸ್ ಒಂದು ದರ್ಶನ್ ಸಿನಿಮಾ ಅಂದ್ರೆ ಅಲ್ಲಿ ಹಾಡೋದು ಅನಿರುದ್ಧಿಗೆ ಇರಬೇಕು ಅನ್ನೋ ತರದ್ದು ಆಗೋಯ್ತು. ಸೊ ಅದಾದ್ಮೇಲೆ ಕ್ರಾಂತಿಯಲ್ಲಿ ಕೂಡ ನೀವು ಹಾಡಿದ್ರಿ. ಹೌದು, ಕ್ರಾಂತಿಯಲ್ಲಿ 2 ಹಾಡು ಹಾಡಿದೆ. ಒಂದು ಧರಣಿ ಮಂಡಲ ಮಧ್ಯದಲ್ಲಿ ಒಂದು ಹಾಡು, ಇನ್ನೊಂದು ಡೋಂಟ್ ಮೆಸ್ ವಿತ್ ಹಿಮ್ ಅಂತ ಅವ್ರದ್ದು ಇಂಟ್ರೊಡಕ್ಷನ್ ಸಾಂಗ್ ಬರುತ್ತೆ. ಸೊ ಅದು ಕ್ರಾಂತಿಯಲ್ಲಿ ಹಾಡಿದೆ. ಕಾಟೇರಲ್ಲಿ ಥೀಮ್ ಸಾಂಗು, ರೈತರ ಸಾಂಗು. ಸೊ ಅದು ಒಂಥರ ಮೈಲ್ ಸ್ಟೋನ್ ಸರ್ ನನ್ನ ಕೆರಿಯರಲ್ಲಿ ಅಂತಾನೆ ಹೇಳ್ಬೋದು. ಯಾಕಂದರೆ ಸಿಂಗರ್ಸ್ಗೆ ಕೆಲವೊಂದು ಹಾಡುಗಳು ಸಿಗೋದೇ ಸಿಕ್ಕಾಪಡೆ ಕಷ್ಟ. ಅಂದರೆ ಕೆಲವೊಂದು ಒಳ್ಳೊಳ್ಳೆ ಮೆಲಡಿಗಳು, ಕೆಲವೊಂದು ಈಗ ಈ ರೈತರ ಮೇಲೆ ನಮಗೆ ಇವಾಗ ನಾವು ಇಡೀ ಸಿನಿಮಾ ಒಂದು ಡಿಕೇಡ್ ತಗೊಂಡ್ರೆ ಮೇ ಬಿ ಒಂದು 5-6 ಹಾಡುಗಳು ಇರ್ಬೋದು ಅಷ್ಟೇ. ಸೊ ಒಬ್ಬ ಹಾಡುಗಾರನಾಗಿ ಒಂದು 5-6 ಆಪರ್ಚುನಿಟಿ ಅಷ್ಟೇ ಸಿಗೋದು. ಅಂದರೆ ನಮ್ಮ ಅನ್ನದಾತರ ಮೇಲೆ ಹಾಡೋದು ಒಂದು ಪುಣ್ಯ ಸರ್ ಅದು. ಸೊ ಅವ್ರಿಗೋಸ್ಕರ ಹಾಡೋದು, ಅವ್ರ ಬಗ್ಗೆ ಹಾಡೋದು, ಇಟ್ಸ್ ಅ ಬ್ಲೆಸ್ಸಿಂಗ್ ನನ್ನ ಪ್ರಕಾರ. ಅಂಥದ್ರಲ್ಲಿ ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ ಅಂದರೆ ಅದು ರಿಯಲಿ ಗ್ರೇಟ್ಫುಲ್. ನಿಮಗೆ ದರ್ಶನ್ ಸಿನಿಮಾದ ಒಂದು ಆ ಸಾಂಗ್ ಹಾಡಕ್ ಬಂದಾಗ ಫಸ್ಟ್ ಟೈಮ್ ಒಬ್ಬ ಸ್ಟಾರು ನನಗೊಂದು ಅವಕಾಶ ಸಿಕ್ತು, ಆ ಟೈಮ್ ಹೆಂಗಿತ್ತು? ಎಕ್ಸೈಟ್ಮೆಂಟ್ ಅದು ಸಿಕ್ಕಾಪಡೆ ಸರ್. ಅಂದರೆ ನಮಗೆ ಹೆಂಗಾಗತ್ತೆ ಅಂದರೆ ಈಗ ಮೈಕ್ ಮುಂದೆ ಹೋದಾಗ ನಾವು ಕಂಪ್ಲೀಟ್ ಪ್ರೊಫೆಷ್ನಲಿ ನಾವು ಅದನ್ನ ಹಾಡ್ತೀವಿ. ಬಟ್ ಅದೇನಾಗತ್ತೆ ಗೊತ್ತಾ, ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಇರತ್ತಲ್ಲ, ತಳಮಳ ಇರತ್ತಲ್ಲ, ಏನು ಗುರು ಇದು ಸೂಪರ್ ಸರ್, ಹೆಂಗಪ್ಪ ಆಡೋದು ಅಂತ. ಅದು ಒಂದು ಎಕ್ಸೈಟ್ಮೆಂಟೇ ಬೇರೆ ಲೆವೆಲ್ಲು. ಆ್ಯಂಡ್ ಇನ್ನೊಂದೇನಾಗತ್ತೆ ಅಂದರೆ ಅವ್ರ ಸಿನಿಮಾಗೆ ನಾವು ಹಾಡ್ತಾ ಇದೀವಿ, ಅಂಥ ದೊಡ್ಡ ಸ್ಟೇಚರ್ ಸಿನಿಮಾಗೆ ನಾವು ಹಾಡ್ತಾ ಇದೀವಿ ಅಂದರೆ ನಮಗೆ ವಿತೌಟ್ ಆರ್ ನಾಲೆಡ್ಜ್ ಸರ್ ಒಳಗಿಂದ ಅದೊಂದು ಎನರ್ಜಿ ಬಂದ್ಬಿಡತ್ತೆ. ಅಂದರೆ ನಾಗೇಂದ್ರ ಪ್ರಸಾದ್ ಸರ್ದು. ಆ್ಯಂಡ್ ಅದರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದರೆ ಪ್ರತಿ ಸಾಲು ಡಿ ಅಲ್ಲಿ ಎಂಡ್ ಆಗುತ್ತೆ. ಹಡಗು ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ, ಕೆಡವಿ ಹೊಡೆಯೋಗಾರುಡಿ, ಮೀಸೆ ತಿರುಗದೆ ಪೊಗರು ಅದು ಮಿಡಿ. ರಾಗವಾಗಿ ಹೇಳಬಹುದಲ್ಲ? ಹೋ ಶೋರ್ ಸರ್. ಹಡಗು ಹಿಡಿದು ಪಡೆಗೆ ಬರಲಿ ಹೊಸಕಿ ಬಿಡುವೆ ಕಾಲಡಿ, ಡಿ ಡಿ ಡಿ, ಗುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋಗಾರುಡಿ, ಡಿ ಡಿ ಡಿ, ಮೀಸೆ ತಿರುವದೆ ಪೊಗರುವುದು ಮಿಡಿ, ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ, ಕಾಲು ಕೆರೆದರೆ ಎಲುಬು ಪುಡಿ ಪುಡಿ, ಚಾರ್ಜು ಮಾಡೋ ಪವರಿದೆ ಇವನು ಎವರಡಿ, ಧೂಮಕೇತು ನಾನು ದಮ್ಮಿದ್ದರೆ ತಡಿ, ವಾ 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 ನಾ ರೆಡಿ. ಆ ಲಿರಿಕಿಗೆ ಎಷ್ಟು ದಮ್ಮಿದೆ, ವಾಯ್ಸಿಗೂ ಅಷ್ಟೇ ಗತ್ತಿತ್ತು. ಥ್ಯಾಂಕ್ ಯು ಸರ್. ಆ ಹಾಡು ಅಂಡ್ ಆಫ್ ಕೋರ್ಸ್ ಕಂಪೋಸಿಷನ್ ಅರ್ಜುನ್ ಸರ್ದು, ಓ ಮೈ ಗಾಡ್ ಅದು. ಅಂಡ್ ಆ ಥರ ಸಿನಿಮಾಗಳಲ್ಲೆಲ್ಲ ಹೆಂಗಾಗತ್ತೆ ಅಂದರೆ ಸರ್, ಅದು
ತುಂಬ ಸರ್ತಿ ಅದನ್ನು ಕಂಪೋಸ್ ಮಾಡಿ ತುಂಬ ಒಂದಷ್ಟು ಕಂಪೋಸಿಷನ್ ಸೆಷನ್ಸ್ ಕೂತು ಯಾಕಂದರೆ ಒಂದು ಏನಾಗುತ್ತೆ ಅಂದರೆ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಅವರು ತುಂಬ ಜನಕ್ಕೆ ಅದನ್ನು ಒಪ್ಪಿಸ್ಬೇಕಾಗತ್ತೆ. ಒಬ್ಬರು ಡೈರೆಕ್ಟರ್ ಕೇಳ್ತಾರೆ, ಟೀಮ್ ಕೇಳ್ತಾರೆ, ಎಲ್ರಿಗೂ ಇಷ್ಟ ಆಗಬೇಕಲ್ಲಿ. ಸೊ ಹಾಗಾಗಿ ಅವಾಗಲೇ ಜನಕ್ಕೂ ಆಬ್ವಿಯಸ್ಲಿ ಇಷ್ಟ ಆಗೋದು. ಅದಾದ್ಮೇಲೆ ನೀವು ಧರಣಿ ಮಂಡಲ ಕ್ರಾಂತಿ ಇದೆ. ಹೌದು, ಅದು ತುಂಬಾನೇ ಚೆನ್ನಾಗಿ ಕ್ಲಿಕ್ ಆ್ಯಂಡ್ ಅಗೇನ್ ಅದು ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್. ನಿಜ ಸರ್. ಹರಿಕೃಷ್ಣ ಸರ್ ಮ್ಯೂಸಿಕ್ ಡೈರೆಕ್ಟರ್. ಓಕೆ. ಅಂದ್ರೆ ಈಗ ಎಲ್ಲೋ ಒಂದ್ ಕಡೆಗೆ ಒಬ್ಬ ಹೀರೋ ಹಿಂದೆ ಇತ್ತು ಶರೀರ ಮತ್ತು ಶಾರೀರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು ಸರ್. ಕೆಲವು ಈಗ SPB ಹಾಡಿದ್ರೆ ಒಂದಿಷ್ಟು ಹೀರೋಗಳು ಕರೆಕ್ಟ್ ಆಗಿ ಸೂಟ್ ಆಗಿರ್ಬೋದು, ಒಂದಿಷ್ಟು ಬಹಳಷ್ಟು ಹೀರೋಗಳು. ಸೊ ಎಲ್ಲೋ ಒಂದ್ ಕಡೆಗೆ ನಿಮ್ಮ ಧ್ವನಿ ದರ್ಶನ್ ಸಿನಿಮಾದ ಹಾಡುಗಳು ಅಂದ್ರೆ ದರ್ಶನ್ ಸರ್ಗೆ ಸೂಟಬಲ್ ಅನ್ನೋದು ಅದು ಹಂಗೆ ಇಟ್ಸ್ ಅ ಬ್ಲೆಸ್ಸಿಂಗ್ ಸರ್, ಇಟ್ಸ್ ಅ ಬ್ಲೆಸ್ಸಿಂಗ್. ಹೌದು ಹೌದು ಹೌದು, ನಿಜ ಸರ್, ಧ್ವನಿ. ನಿಜ ಸರ್. ಧರಣಿ ಇದು ಒಂದು ಲೈನ್ ಹೇಳ್ಬೋದಾ? ಶೂರ್ ಸರ್. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವಾ ಕನ್ನಡ ದೇಶದಲ್ಲಿ ಮೊಳಗೋ ಕಹಳೆ ದನಿ ಕೇಳಿ ಬೆಚ್ಚೋ ಗಗನ, ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ, ಕನ್ನಡದಲ್ಲಿ ಉಸಿರಾಡುವುದೆನ್ನದೆ ಕನ್ನಡ ಉಳಿದು ಬೇರೆ ಏನಿದೆ, ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು, ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು, ತಾಯಿಯ ಕೂಗಿಗೆ ಬಂದೆನು ಇಲ್ಲಿಗೆ. ಥ್ಯಾಂಕ್ ಯು ಸರ್. ಲಿರಿಕ್ ಹಾಗೆ ಇದೆ. ಹೌದು ಹೌದು ಹೌದು.